ಮಳೆರಾಯ ಈ ಬಾರಿ ಅಬ್ಬರಿಸಿ ಬೊಬ್ಬಿರಿಯುವ ಮುನ್ಸೂಚನೆ ನೀಡಿದ್ದಾನೆ. ಇದರ ನಡುವೆ ತರಕಾರಿ ಸೊಪ್ಪಿನ ಬೆಲೆ ಗಗನಮುಖಿಯಾಗ್ತಿದೆ. ಬರ ಬೇಸಿಗೆ ಎಫೆಕ್ಟ್ ಕೈ ಸುಡುತ್ತಿದೆ ಹಣ್ಣು ತರಕಾರಿ. ಬೀನ್ಸ್ ಕ್ಯಾರೆಟ್ ಜೊತೆ ಸೊಪ್ಪು ಕೂಡ ದುಬಾರಿ. ತಾಪಮಾನ ಹೆಚ್ಚಳ, ಬಿಸಿಲಿನ ಹೊಡೆತಕ್ಕೆ ಜನ ನಲುಗಿ ಹೋಗ್ತಿದ್ದಾರೆ. ಸಾಲದಕ್ಕೆ ಹಣ್ಣು ತರಕಾರಿಗಳ ಬೆಲೆಯೂ ದುಬಾರಿಯಾಗಿದೆ. ಕಳೆದ ವಾರಕ್ಕಿಂತ ಈ ವಾರ ತರಕಾರಿ ಬೆಲೆ ಪ್ರತಿ ಕೆಜಿಗೆ 20 ರೂಪಾಯಿ ಹೆಚ್ಚಾಗಿದೆ. 1 ಕೆಜಿ ಬೀನ್ಸ್ 220 ರೂಪಾಯಿ ತಲುಪಿದೆ. ಕ್ಯಾರೆಟ್ 95 ರೂಪಾಯಿ ಇದ್ರೆ 1 ಕೆಜಿ ಬಟಾಣಿ ಡಬಲ್ ಸೆಂಚುರಿ ಬಾರಿಸಿದೆ. ಬೆಂಡೆಕಾಯಿ 80 ರೂಪಾಯಿ ಇದ್ರೆ ನಾನ್ ವೆಜ್ ರುಚಿ ಹೆಚ್ಚಿಸೋ ಬೆಳ್ಳುಳ್ಳಿ 320 ರೂಪಾಯಿ, ಶುಂಠಿ 195 ರೂಪಾಯಿ ತಲುಪಿದೆ. ಗ್ರಾಹಕರು ತರಕಾರಿ ಕೊಳ್ಳೋಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ. ಕ್ಯಾರೆಟ್ ಎಲ್ಲ ಕೇಳಿದ್ರು ಜಾಸ್ತಿ ಇದೆ. ಬೀನ್ಸೇ 200 ರೂಪಾಯಿ ಹೇಳ್ತಾ ಇದ್ದಾರೆ. ಸೊ ಏನು ಎಲ್ಲ 1 ಕೆಜಿ ತಗೊಳ್ಳೋ ಹತ್ರ ಕಾಲ್ ಕೆಜಿ ಅರ್ಧ ಕೆಜಿ ತಗೊಂಡು ಮನೆಗೆ ಹೋಗ್ತಾ ಇದೀವಿ. ನಿಜವಾಗ್ಲೂ ಕಷ್ಟ ಆಗ್ತಾ ಇದೆ. ಎಲ್ಲ ಬಂದು ಎಲ್ಲ ಫ್ರೀ ಕೊಟ್ಟು ಅದ್ ಮಾಡ್ತೀವಿ ಇದ್ ಮಾಡ್ತೀವಿ ಅಂತ ಏನೂ ಆಗಲ್ಲ. ಎಲ್ಲ ನಮ್ದೇ ತಗೊಂಡು ಕೊಡ್ತಾ ಇರೋದು. ಸೊ ಇದೆಲ್ಲ ಕಡಿಮೆ ಮಾಡಿ ಅಭಿವೃದ್ಧಿ ಕಡೆ ಸ್ವಲ್ಪ ಗಮನ ಕೊಡಬೇಕು ಸರ್ಕಾರದವರು. ಬಡವರಿಗೆಲ್ಲ ಸ್ವಲ್ಪ ರೇಟ್ಗಳೆಲ್ಲ ಕಡಿಮೆ ಆಗೋ ತರ ಮಾಡಬೇಕು. ತರಕಾರಿ ಅಷ್ಟೇ ಅಲ್ಲ, ಸೊಪ್ಪುಗಳ ಬೆಲೆಯೂ ಹೆಚ್ಚಾಗಿದೆ. ಸೊಪ್ಪು ಮಾರುಕಟ್ಟೆಗೆ ಹೆಸರುವಾಸಿಯಾಗಿರುವ ಚಿಕ್ಕಬಳ್ಳಾಪುರದಲ್ಲಿ ಬೇಡಿಕೆಗೆ ತಕ್ಕಂತೆ ಸೊಪ್ಪು ಪೂರೈಕೆ ಆಗ್ತಿಲ್ಲ. ಇದರಿಂದ ಸೊಪ್ಪುಗಳ ಬೆಲೆ ಗಗನಮುಖಿಯಾಗಿದೆ. 10 ರಿಂದ 20 ರೂಪಾಯಿಗೆ ಸಿಗ್ತಿದ್ದ ಪಾಲಕ್ 40 ರಿಂದ 50 ರೂಪಾಯಿಗೆ ಸೇಲ್ ಆಗ್ತಿದೆ. ಕೊತ್ತಂಬರಿ 1 ಕಟ್ 50 ಆಗಿದ್ರೆ ಮೆಂತ್ಯೆ ಸಬ್ಸಿಗೆ ಸೊಪ್ಪು ಕೂಡ ಗ್ರಾಹಕರ ಕೈ ಸುಡುತ್ತಿದೆ. ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಆಗ್ಬಿಟ್ಟಿದೆ. ಏನು 10 ರೂಪಾಯಿಗೆ ಸಿಗ್ತಾ ಇತ್ತು ಈ ಸೊಪ್ಪು, ಇವತ್ತು 25 ರೂಪಾಯಿ ಆಗಿದೆ. ಮಾರ್ಕೆಟ್ ಎಲ್ಲ ಹುಡುಕಿದ್ರು ಒಳ್ಳೆ ತರಕಾರಿ ಸಿಗ್ತಾ ಇಲ್ಲ. ಬೀನ್ಸ್ ನೋಡಿದ್ರೆ 200 ರೂಪಾಯಿ ಆಗಿದೆ. ಎಲ್ಲ ಈ ಊರಲ್ಲಿ ಕಮ್ಮಿ ಬೆಲೆಗೆ ಸಿಕ್ಕೋದು, ಅಂತದ್ದು ಕೊಳ್ಳೋ ಹಂಗೆ ಇಲ್ಲ. ತಾಪಮಾನ ಹೆಚ್ಚಳ ಇಷ್ಟೆಲ್ಲ ಪರಿಣಾಮ ಬೀರಿದೆ. ವರುಣನ ಕೃಪೆಯಿಂದ ಬೆಲೆ ಇಳಿಕೆ ಆದರೆ ಸಾಕು ಅಂತ ಜನ ಎದುರು ನೋಡುತ್ತಿದ್ದಾರೆ. ಚಿಕ್ಕಬಳ್ಳಾಪುರದಿಂದ ಭೀಮಪ್ಪ ಪಾಟೀಲ್ ಜೊತೆ ಪೂರ್ಣಿಮಾ, TV9 ಬೆಂಗಳೂರು.